ಜಾಹ್ನವಿ, ಜಾನು, ಸಾಕ್ಷಿ, ನೀನು? ಓಹ್, ಅಹಲ್ಯಾದೇವಿಯವರು. ನಾನೇ ಸಾಕ್ಷಿ. ಏನು ಹಾಗೆ ನೋಡ್ತಿದ್ದೀರಾ? ಮರ್ತೋಯ್ತಾ? ಸಾಕ್ಷಿ, ನೀನು ನಮ್ಮನೆಗೆ ಯಾಕೆ ಬರಬಾರ್ದಿತ್ತಾ? ನಾನು ನಿಮ್ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ ಮೇಡಮ್ ಅವರೇ? ಯಾಕೆ ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಥರ ಮತ್ತೆ ಬೊಕ್ಕರ್ಸ್ಕೊಂಡ್ಲು ಅಂತನಾ? ಅಲ್ಲಮ್ಮ, ಅದು ಎಲ್ಲ ಫೈನಲೈಸ್ ಆಗಿ ಹೋಗಿತ್ತು. ಇವಳಿಗೆ ಕೈ ಕೊಟ್ಟಿದ್ದು ಆಯ್ತು, ಮೋಸ ಮಾಡಿದ್ದು ಆಯ್ತು. ಆದ್ರೂ ಯಾಕೆ ಬಂದ್ಲು ಅಂತನಾ? ಬರ್ಲೇಬೇಕಲ್ಲ. ಸಾಕ್ಷಿ, ಓಹೋ, ಏನಿದು ಹಸಿರು ರೇಷ್ಮೆ ಸೀರೆ ಉಟ್ಕೊಂಡು ಬಂದಿದ್ದಾಳಲ್ಲ ಅಂತನಾ? ನನ್ನ ಸೀಮಂತ ಮೇಡಮ್. ಹೌದಾ? ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಆದ್ರೆ ನಿಮ್ಮನ್ನೆಲ್ಲ ಮರೆಯಕ್ಕಾಗುತ್ತಾ? ಅದಕ್ಕೆ ನೋಡಿ ಓಡೋಡಿ ಬಂದೆ. ಸಾಕ್ಷಿ, ನಮಸ್ಕಾರ ಸರ್. ಏನ್ ಯಜಮಾನ್ರು ಬರ್ಲೇ ಇಲ್ವಲ್ಲ ಅನ್ಕೊಳ್ತಾ ಇದ್ದೆ. ಸದ್ಯ ಬಂದ್ರಲ್ಲ. ನಿಮ್ಮಂಥವ್ರಿದ್ದು ನನಗೆ ಅನ್ಯಾಯ ಆಗೋಯ್ತಲ್ಲ ಸರ್. ನಿಮ್ಮ ಮಗ ಮಾಡಿದ ತಪ್ಪಿಗೆ ಪಾಪ ನೀವಾದ್ರೂ ಏನ್ ಮಾಡಕ್ ಸಾಧ್ಯ ಹೇಳಿ ಸರ್? ನಿಮ್ಮ ಮಗ ನಿಮ್ಮ ಮಾತೆ ಕೇಳಲ್ವಲ್ಲ? ಅಲ್ಲ ಸರ್, ನನ್ನ ಬಾಗ್ಲಲ್ಲೇ ನಿಂತು ಮಾತಾಡ್ಸೋದು ಸರಿನಾ? ನಾನು ಗರ್ಭಿಣಿ ಬೇರೆ. ಒಳಗೆ ಬಮ್ಮ, ಒಳಗೆ ಬಾ. ನೀವು ಬೇಡ ಅಂದ್ರೂ ನಾನು ಖಂಡಿತ ಬಂದೇ ಬರ್ತೀನಿ. ಹಾಕಿ ಇದ್ರಿ ಎಲ್ಲಿ? ತಮ್ಮ ಯಜಮಾನ್ರು ಕಾಣ್ತಿಲ್ಲ. ಯಾಕೆ ಗಾಬರಿ ಆಗ್ತಿದ್ಯಾ ನಾನು ಬಂದ್ಬಿಟ್ಟೆ ಅಂತ? ಇಂಥ ಗಾಬರಿಗಳನ್ನ ನಾನೆಷ್ಟು ಅನುಭವಿಸಿದ್ದೀನಿ ಗೊತ್ತಾ? ಇದೊಂದು ಗಾಬರಿ ನಿಮ್ಗಿರ್ಲಿ ಬಿಡಿ. ಅಲ್ಲಮ್ಮ ಸಾಕ್ಷಿ, ನೀನು ಇಲ್ಲಿಗೆ? ಸರ್, ಇವತ್ತು ನನ್ನ ಸೀಮಂತ ನಮ್ಮ ತವ್ರ ಮನೆಯಲ್ಲಿ ಅದ್ಧೂರಿಯಾಗಿ ಮಾಡಿದ್ರು. ನನ್ನ ಮಡಲ್ ತುಂಬಿ ಗಿಫ್ಟ್ಗಳನ್ನ ಕೊಟ್ಟು ಮುದ್ದಾದ ಮಗುನ ಹೆರಮ್ಮ ಅಂತ ಹರಿಸಿ ಕಳಿಸಿದ್ದಾರೆ. ಓ, ವೆರಿ ಗುಡ್, ವೆರಿ ನೈಸ್. ಇನ್ಫ್ಯಾಕ್ಟ್ ನೀವು ಅಲ್ಲಿಗೆ ಬಂದು ನನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ಆದರೆ ನೀವು ಬರಲೇ ಇಲ್ವಲ್ಲ ಸರ್? ನಾನು ಯಾಕಮ್ಮ ಅಲ್ಲಿಗೆ ಬರಬೇಕಾಗಿತ್ತು? ಏನು ಸರ್ ಹೀಗೆ ಕೇಳ್ತಿದ್ದೀರಿ? ಇಲ್ಲೇನು ಅರೇಂಜ್ಮೆಂಟ್ಸೇ ಇಲ್ವಲ್ಲ. ಒಂದು ಸಂಭ್ರಮ ಇಲ್ಲ, ಒಂದು ಕಳೆ ಇಲ್ಲ, ಶುಭ ಕಾರ್ಯ ಮಾಡೋ ಸೂಚನೆನೇ ಇಲ್ಲ. ಯಾಕೆ ಎಲ್ಲರೂ ಹೀಗೆ ಗರ ಬಡ್ದೋರ್ ಥರ ನಿಂತಿದ್ದೀರಿ? ಶುಭ ಕಾರ್ಯ ನಾವ್ಯಾಕಮ್ಮ ಮಾಡಬೇಕು? ತಮಾಷೆ ಮಾಡ್ತಿದ್ದೀರಾ ಸರ್? ಅಲ್ಲ, ಜಾಹ್ನವಿ ಸೀಮಂತನ ನೀವು ಹೀಗೇನಾ ಮಾಡಿದ್ದು? ಅದೇನು ಅದ್ಧೂರಿ, ಅದೇನು ಆಡಂಬರ, ಮನೆ ತುಂಬ ಜನ ಗಲಗಲ ಗಲಗಲ ಅಂತ ಇದ್ರು. ಎಲ್ಲರೂ ಸಂತೋಷದಿಂದ ಓಡಾಡ್ಕೊಂಡು 100 ಜನಕ್ಕೆ ಊಟ ಅರೇಂಜ್ ಮಾಡಿದ್ರಿ. ನನಗೆ ಮಾತ್ರ ಹೀಗಾ? ಸಾಕ್ಷಿ, ಏನಾಗಿದೆ ನಿನ್ಗೆ? ಯಾಕೆ ನಿಗೂಢವಾಗಿ ಮಾತಾಡ್ತಿದ್ಯಾ? ಏನ್ ವಿಷಯ? ನನ್ನ ಸೀಮಂತ ಅಂತೂ ಹಾಳು ಮಾಡಿದೆ, ಅಲ್ಲಿಗೆಲ್ಲ ಮುಗೀತು ತಾನೆ. ಮತ್ತೇನ್ ಮಾಡ್ಬೇಕು ಅಂತ ಬಂದಿದ್ಯಾ? ನಾನು ಮಾಡೋದೇನೂ ಇಲ್ಲ ಜಾಹ್ನವಿ, ಎಲ್ಲ ನೀವು ಮಾಡಬೇಕು. ನಿಮಗೆ ಸೀಮಂತ ನಡೆದ್ಮೇಲೆ ನನಗೆ ಯಾಕೆ ನಡಿಬಾರ್ದು? ವಾಟ್ ನಾನ್ಸೆನ್ಸ್! ನಿಮ್ ಸೀಮಂತ ಇಲ್ಲಿ ಯಾಕೆ ನಡೀಬೇಕು? ತವ್ರ ಮನೆಯಲ್ಲಿ ಸೀಮಂತ ನಡೆದ್ಮೇಲೆ ಗಂಡನ ಮನೆಯಲ್ಲಿ ಸೀಮಂತ ಆಗೋದು ವಾಡ್ಕೆ ತಾನೆ? ಏನ್ ಮಾತಾಡ್ತಿದ್ಯಾ? ಅನಿ, ಏನು ಇದು? ಏನು ಹೇಳ್ತಾ ಇದ್ದಾಳೆ ಇವಳು?
ಏನಂತ? ಓಹೋ, ಬರಬೇಕು ಬರಬೇಕು, ಮರ್ಯಾದೆ ರಾಮಣ್ಣ. ಸಾಕ್ಷಿ ಏನಿದೆಲ್ಲ? ಅಲ್ಲ ರೀ, ಗಂಡನ ಮನೆಯಲ್ಲಿ ಸೀಮಂತ ಮಾಡಿಸ್ಕೋಬೇಕು ಅಂತ ಅಪೇಕ್ಷೆ ಪಡೋದು ತಪ್ಪ? ನಿಮ್ಗಾದ್ರೂ ಸೆನ್ಸ್ ಬೇಡ್ವಾ? ಯಾರಿಗೆ ಸೀಮಂತ? ತಲೆಗೆಲೆ ಕೆಟ್ಟಿದ್ಯಾ ನಿನಗೆ? ಕೆಟ್ಟ ತಲೆ ಸರಿ ಹೋಗಿದೆ, ಅದಕ್ಕೆ ಬಂದಿದ್ದೀನಿ. ಬಂದಿದ್ದೀನಿ, ಸೀಮಂತ ಮಾಡಿಸ್ಕೊಂಡೇ ಹೋಗ್ತೀನಿ. ರೆಡಿ ಮಾಡ್ಕೊಳ್ಳಿ. ಸಾಕ್ಷಿ, ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ ಸೀಮಂತ ನಮ್ಮನೇಲಿ ಯಾಕೆ ಮಾಡ್ಬೇಕು? ಯಾಕೆ ಅಂದ್ರೆ ಈ ಮಹಾನುಭಾವನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ. ಸೀಮಂತ ಮಾಡೋದು ಬೇಡ್ವಾ? ಏನಾಗಿದೆ ಸಾಕ್ಷಿ ನಿಂಗೆ? ಅವತ್ ಬಂದೆ, ಅನಿಲ್ ಜೊತೆ ಮದ್ವೆ ಆಗಿದೆ ಅಂತಂದೆ. ಹಾಳಾಗೋಗ್ಲಿ, ನನ್ ಗಂಡನೇ ಸರಿಯಾಗಿಲ್ಲ, ಪಾಡ್ಬಾರ್ ಕೆಲಸ ಮಾಡಿದ್ದಾರೆ ಅಂತ ನ್ಯಾಯ ತೀರ್ಮಾನ ಮಾಡಿ ಕಳ್ಸಿದ್ವಿ. ಆದ್ರೆ ಈಗ ನಿನ್ಗೂ ಮದ್ವೆ ಆಗಿದೆ, ನೀನು ಸಂಸಾರ ಮಾಡ್ತಿದ್ಯಾ. ಈಗ ಬಂದು ನಿನ್ನ ಹೊಟ್ಟೆಯಲ್ಲಿ ಅನಿಲ್ ಮಗು ಇದೆ ಅಂದ್ರೆ ಏನರ್ಥ? ಇನ್ನೇನ್ ಹೇಳಿ? ಇವ್ರ ಮಗುನ ಇವ್ರ ಮಗು ಅಂತ ಹೇಳ್ದೆ, ಇನ್ಯಾರ್ದು ಅಂತ ಹೇಳಕ್ಕಾಗತ್ತೆ? ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ. ಸಾಕ್ಷಿ, ಇಲ್ಲದೆ ಇರೋದನ್ನ ಹೇಳಿ ನಮ್ಮನೆ ನೆಮ್ಮದಿ ಹಾಳು ಮಾಡಬೇಡ. ನೀನು ಇನ್ನೊಬ್ಬನ ಮದುವೆ ಆಗಿದ್ದಾಯ್ತು, ಇನ್ನೊಬ್ಬನ ಜೊತೆ ಸಂಸಾರ ಮಾಡಿದ್ದಾಯ್ತು. ನಿನ್ನ ಫ್ರೆಂಡ್ಶಿಪ್ ಯಾವತ್ತೋ ಮುಗಿದು ಹೋದ ಕತೆ. ಈಗ ಸುಳ್ಳು ಕತೆ ಸೃಷ್ಟಿ ಮಾಡಬೇಡ. ಯಾಕೆ ಸರ್, ತಲೆ ತಿರುಗ್ತಿದ್ಯಾ? ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ದೀರಾ? ನೀವು ಮೋಸ ಮಾಡೋ ಹೊತ್ತಿಗಾಗಲೇ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅದನ್ನ ತಮಗೆ ತಿಳಿಸಿದ್ದೆ ಕೂಡ. ಆಗ ಮಹಾನುಭಾವರು ತಾವೇನಂದಿದ್ರಿ? ಮೊದಲು ಹೊಟ್ಟೆಲಿರೋ ಮಗುನ ತೆಗ್ಸು ಅಂತ ಹೇಳಿದ್ರಿ. ನೆನ್ಪಿದೆಯೋ ತಮಗೆ? ಪದೇ ಪದೇ ಮಗುನ ತೆಗ್ಸು ಅಂತ ನನಗೆ ಹಿಂಸೆ ಕೊಟ್ರಿ. ನಾನು ನಿಮ್ಮ ಹಾಗೆ ಕಟುಕ್ಲಲ್ಲ. ನನಗೆ ಮಗುನ ತೆಗ್ಸೋದಕ್ಕೆ ಮನ್ಸಾಗ್ಲಿಲ್ಲ. ನನ್ನ ಮಾಂಸ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು ಏನ್ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮಗುನ ತೆಗ್ಸ್ಲಿಲ್ಲ. ತೆಗ್ಸಿದ್ದೀನಿ ಅನ್ಕೊಂಡ್ರಾ? ಇಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನನ್ನ ತಲೆ ಕಟ್ಟಕ್ಕೆ ನೋಡ್ತಿದ್ದಾಳೆ. ನಂಬೇಡಿ. ಸುಳ್ಳು ನಿನ್ನ ಜಾಯಮಾನ, ನಂದಲ್ಲ. ನಾನು ಹೇಳ್ತಿರೋದೆಲ್ಲ ಸತ್ಯ. ಇದು ನಿಮ್ಮ ವಂಶದ ಕುಡಿನೇ, ಅದಕ್ಕೆ ನಾನು ಇವತ್ತಿಲ್ಲಿ ಬಂದಿರೋದು. ನಾನು ಸುಮ್ಮನೆ ಬಂದಿಲ್ಲ, ಡಿಮ್ಯಾಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಸಣ್ಣ ಪುಟ್ಟ ಡಿಮ್ಯಾಂಡ್ ಅಲ್ಲ, ದೊಡ್ಡ ಡಿಮ್ಯಾಂಡ್. ಹೇಳು, ಏನ್ ಕೊಡ್ತೀಯ ನನ್ನ ಮಗುಗೆ? ಸೀಮಂತಿದ್ದ ದಿವಸ ಏನ್ ಕೊಡ್ತೀಯ ನನ್ನ ಮಗುಗೆ? ನೀವೇನ್ ಕೊಡ್ತೀರಾ ಸರ್ ನನ್ನ ಮಗುಗೆ? ನನ್ನ ಗಂಡನ ತಾತ ಅಂದ್ರೆ ಶ್ರೀಪತಿ ಮೇಷ್ಟ್ರು ತಮ್ಮ ಮರಿಮೊಮ್ಮಗು ಹೆಸರಿಗೆ ತಮ್ಮ ಇಡೀ ಆಸ್ತಿನೇ ಗಿಫ್ಟ್ ಬರೆದಿದ್ದಾರೆ. ತಮ್ಮ ವಂಶದ ಕುಡಿ ಅಂತ ನಂಬಿಕೊಂಡು. ಅವರು ವಂಶದ ಕುಡಿ ಅಲ್ಲದೆ ಇದ್ರೂ ಕೂಡ ನೀವು ಅಸಲಿ ತಾತ ಸರ್ ನನ್ನ ಮಗುಗೆ. ಏನ್ ಕೊಡ್ತೀರಿ? ಅಹಲ್ಯಾದೇವಿಯವರೇ, ನೀವು ನಿಜವಾದ ಅಜ್ಜಿ ನನ್ನ ಮಗುಗೆ. ನೀವೇನ್ ಕೊಡ್ತೀರಿ ನನ್ನ ಮಗುಗೆ? ಬರಿಗೈಲಿ ಕಳಿಸ್ತೀರಾ? ಹೋಗಲ್ಲ ನಾನು. ಹಣ ಬೇಕು ನನಗೆ, ಆಸ್ತಿ ಬರಿಬೇಕು ನನ್ನ ಮಗು ಹೆಸರಿಗೆ.
ಇಲ್ರಿ, ನಿಮ್ಮ ಮಗು ರೀ ನನ್ನ ಹೊಟ್ಟೆಲಿರೋದು. ಏನ್ ಕೊಡ್ತೀರಾ ನಿಮ್ಮ ಯೋಗ್ಯತೆಗೆ? ಕಳ್ಳನ್ ಥರ ನಿಂತ್ಕೋತೀರಾ? ನನ್ನ ಹೊಟ್ಟೆಲಿರೋದು ನಿಮ್ಮ ಮಗು ಅಲ್ವಾ? ಬಾಯ್ ಬಿಡ್ರಿ. ನನಗೆ ಆಸ್ತಿ ಹಣ ಬೇಕು, ಕೊಡಿ ನನಗೆ. ಏಯ್ ನಿನ್ನ ಡ್ರಾಮಾ ಸಾಕು, ಹೋಗ್ತಾ ಇರೋ. ಯಾವ ಡ್ರಾಮಾ? ಯಾರ್ದು ಡ್ರಾಮಾ? ನಿಂತ ಜಾಗದಲ್ಲೇ ನಿನ್ ಮಾನ ಹರಾಜ್ ಹಾಕ್ಬಿಡ್ತೀನಿ. ಮನುಷ್ಯನೇನಯ್ಯ ನೀನು? ನಾನ್ ಹೋಗೋಳಲ್ಲ, ಬರಿಗೈಲಂತೂ ಹೋಗೋದೇ ಇಲ್ಲ. ಹೋಗೋ. ಹೋಗಲ್ಲ. ಏಯ್ ಹೋಯ್. ಅಮ್ಮ, ಹೋಯ್. ಸಾಕ್ಷಿ, ಏನಾಯ್ತು? ಅದು ನಾನು ಅನಿರುದ್ಧ್ ಮನೆಯಲ್ಲಿ ಅಲ್ಲಿ ಅನಿರುದ್ಧ್ ಮನೆನಾ? ನೀವ್ ಯಾವಾಗ ಅಲ್ಲಿಗೆ ಹೋಗಿದ್ರಿ? ಛೇ, ಏನೇನೋ ಕಲ್ಪನೆ ಪ್ರೇಮ್. ನಾನು ಅನಿರುದ್ಧ್ ಮನೆಗೆ ಹೋದಾಗೆ ಅಲ್ಲಿ ಅವನ ಜೊತೆ ನನ್ನ ಘರ್ಷಣೆ ಆದ ಹಾಗೆ, ಅವನ ರೊಚ್ಚಿಗೆದ್ದು ನನ್ನ ತಳೆದ ಹಾಗೆ, ನಾನು ಕೆಳಗೆ ಬಿದ್ದು ನನ್ನ ಹೊಟ್ಟೆಲಿರೋ ಮಗುಗೆ ಸಾಕ್ಷಿ, ರಿಲ್ಯಾಕ್ಸ್. ಯಾಕೆ ಹುಚ್ಚುಚ್ಚ ಕಲ್ಪನೆ ಮಾಡ್ಕೋತಾ ಇದ್ದೀರಾ? ನೀವು ನಿಮ್ಮನೇಲಿ ಸೇಫ್ ಆಗಿದ್ದೀರಾ. ನೋಡಿ, ಇದು ನಮ್ಮ ರೂಮು. ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಪ್ರೇಮ್? ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಸಲ್ದೊಳಾಗ್ಬಿಟ್ಟಿದ್ದೀನಿ. ಎಲ್ಲೂ ಸ್ಥಾನ ಸಿಗ್ತಾ ಇಲ್ಲ ನನಗೆ. ಇಲ್ಲಿ ನಿಮ್ಮ ಹೆಂಡ್ತಿನೂ ಆಗಲಿಲ್ಲ, ಅಲ್ಲಿ ಅನಿರುದ್ಧ್ ಮನೆಗೆ ಸೇರಿದವಳು ಆಗಲಿಲ್ಲ. ಸಾಕ್ಷಿ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇಷ್ಟೊತ್ತು ಚೆನ್ನಾಗಿದ್ರಿ. ತಾತ ಆಶೀರ್ವಾದ ಮಾಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನ ಒಳಗಡೆನೂ ತಗೊಂಬಂದ್ರಿ. ಆದರೆ ಈಗ ನೋಡಿದ್ರೆ ಇದೆ ಇದೇ ನನಗೆ ಚಿತ್ರಹಿಂಸೆ ಕೊಡ್ತಾ ಇರೋದು. ಈ ಉಡುಗೊರೆ ನನಗೆ ಅಪಥ್ಯ ಅನ್ನಿಸ್ತಿದೆ ಪ್ರೇಮ್. ಇದನ್ನ ಕೈಯಿಂದ ಮುಟ್ಟೋದಕ್ಕೂ ನನಗೆ ಅರ್ಹತೆ ಇಲ್ಲ. ಸಾಕ್ಷಿ, ಏನ್ ಮಾತಾಡ್ತಾ ಇದ್ದೀರಾ? ತಾತ ಅದು ಕೊಟ್ಟಿರೋದು ನಿಮ್ಮ ಹೊಟ್ಟೆಲಿರೋ ಮಗುಗೆ. ಮಗು? ಯಾರ ಮಗು ಪ್ರೇಮ್? ನನ್ನ ಹೊಟ್ಟೆಲಿರೋದು ನಿಮ್ಮ ವಂಶದ ಕುಡಿ ಅಂತ ತಾತ ತಿಳ್ಕೊಂಡಿದ್ದಾರೆ. ಆ ನಂಬಿಕೆ ಮೇಲೆ ತಮ್ಮ ಮರಿ ಮಗು ಬಗ್ಗೆ ಕನಸು ಕಾಣ್ತಿದ್ದಾರೆ. ಆದ್ರೆ ಅನಿರುದ್ಧ ಮಗುನ ಹೊಟ್ಟೆಲಿಟ್ಕೊಂಡು ನಾನು ಮಾಡ್ತಿರೋದು ನಂಬಿಕೆ ದ್ರೋಹ ಅಲ್ವಾ ಪ್ರೇಮ್? ತಾತನ ಆಸೆಗಳಿಗೆ ದೊಡ್ಡ ವಂಚನೆ ಮಾಡ್ತಿದ್ದೀನಿ. ನನ್ನಿಂದ ಸಾಧ್ಯ ಇಲ್ಲ ಪ್ರೇಮ್. ಈ ಜಮೀನು ನಿಮ್ಮ ವಂಶಕ್ಕೆ ಸೇರ್ಬೇಕಾದ್ದು. ನನ್ನಂಥ ಪಾಪಿ ಹೊಟ್ಟೆಲಿ ಹುಟ್ಟೋ ಮಗುಗೆ ಇದನ್ನ ಮುಟ್ಟೋದಕ್ಕೂ ಯೋಗ್ಯತೆ ಇಲ್ಲ. ಪಾಪ ಪಾಪ ಅಂತ ಯಾಕ್ರಿ ಯಾವಾಗಲೂ ಗಿಲ್ಟ್ ಫೀಲ್ ಮಾಡ್ಕೋತೀರಾ? ನಿಮಗೆ ಮೋಸ ಮಾಡಿ ನಿಜವಾದ ಪಾಪ ಮಾಡಿರೋದು ಆ ಅನಿರುದ್ಧ್. ಅವನಿಂದ ನೀವು ದೂರ ಬಂದ ದಿನಾನೇ ಪಾಪದಿಂದ ಮುಕ್ತಿ ಹೊಂದಿದ್ದೀರಾ. ಪಶ್ಚಾತ್ತಾಪದಿಂದ ಹೊಸ ಮನುಷ್ಯರಾಗಿದ್ದೀರಾ. ನಿಮ್ಮ ಹೊಟ್ಟೆಲಿರೋ ಮಗು ಪರಿಶುದ್ಧವಾದದ್ದು. ಅದು ಯಾವ ಪಾಪನೂ ಮಾಡಿಲ್ಲ. ಆದ್ರೆ ಇದ್ರ ತಂದೆ ಅನಿರುದ್ಧ್ ಅಲ್ವಾ? ಯಾಕೆ? ನಾನು ನಿಮ್ಗೇನೂ ಅಲ್ವಾ? ಹೇಳಿ ಸಾಕ್ಷಿ, ನಾವಿಬ್ಬರು ಇಷ್ಟು ದಿನ ಒಟ್ಟಿಗೆ ಇದ್ದೀವಿ. ಕಷ್ಟ ಸುಖಗಳನ್ನ ಹಂಚ್ಕೊಂಡಿದ್ದೀವಿ, ಭಾವನೆಗಳನ್ನ ಹೇಳ್ಕೊಂಡಿದ್ದೀವಿ. ನಾನು ನಿಮ್ಮ ಪಾಲಿಗೆ ಏನೂ ಅಲ್ವಾ? ನನ್ನ ಬಗ್ಗೆ ನಿಮಗೆ ಯಾವ ಅನಿಸಿಕೆಗಳು ಇಲ್ವಾ? ನೋಡಿ, ನಿಮಗೆ ತಾಳಿ ಕಟ್ಟಿದ ದಿನದಿಂದ ನಿಮ್ಮ ಹೊಟ್ಟೆಲಿರೋ ಮಗುಗೆ ತಂದೆ ಅಂತಾನೆ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಆದರೆ ನಿಮ್ಮ ಮಗುಗೆ ತಂದೆ ಆಗೋಕ್ಕೆ ನನಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ಪ್ರೇಮ್, ಯಾರ್ದೋ ಮಗುಗೆ ನೀವ್ ಹೇಗೆ ತಂದೆಯಾಗಿ? ಸಾಕ್ಷಿ, ಪ್ಲೀಸ್. ದೇವ್ರ ಫೋಟೋ ತೋರಿಸಿ ಇವನು ರಾಮ, ಇವನು ಕೃಷ್ಣ ಅಂತೀವಿ.
ಆದರೆ ರಾಮಕೃಷ್ಣನ ಯಾರೇ ಕಂಡಿದ್ದಾರೆ? ದೇವರು ಅನ್ನೋದು ಒಂದು ನಂಬಿಕೆ ಅಷ್ಟೇ. ಸ್ಥಾನ ಸಂಬಂಧ ಅನ್ನೋದು ಹಾಗೇನೆ ನಂಬಿಕೆ ಮೇಲೇ ನಿಂತಿರುತ್ತೆ. ನಾನು ಈ ಮಗುವಿನ ತಂದೆ ಅನ್ನೋ ನಂಬಿಕೆನ ಬೆಳೆಸ್ಕೊಂಡಾಗಿದೆ. ನೀವು ನಾನು ಆ ಮಗುವಿನ ತಂದೆ ಅನ್ನೋ ಭಾವನಾತ್ಮಕ ಸಂಬಂಧನ ನೀವು ಬೆಳೆಸ್ಕೋಬೇಕಷ್ಟೆ.